ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ 6 ಬಿ ಕಾಮಲ್ಲಿ ಇದ್ದೀರಾ ಅವ್ರಿಗೆ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ಡಿವಿಡೆಂಡ್ ಡಿಸಿಷನ್ ಆ್ಯಂಡ್ ಥಿಯರೀಸ್ ಅನ್ನೋ ಒಂದು ಚಾಪ್ಟರ್ಲಿ ವಾಲ್ಟಸ್ ಮಾಡೆಲ್ ಮತ್ತು ಗಾರ್ಡನ್ಸ್ ಮಾಡೆಲ್ ಮೇಲೆ ಪ್ರಾಬ್ಲಮ್ಸ್ ಬರ್ತವೆ. ದಟ್ ಈಸ್ ರಿಲೇಟೆಡ್ ಆ ಒಂದು ಚಾಪ್ಟರ್ಲಿ ನಿಮಗೆ ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿ ನಲ್ಲಿ ಒಂದೊಂದು ಕ್ವಶನ್ಸ್ ನಿಮಗೆ ಬಂದೇ ಬರುತ್ತೆ. ಸೊ ಅದರಲ್ಲಿ ವಾಲ್ಟಸ್ ಮಾಡೆಲ್ ಮತ್ತು ಗಾರ್ಡನ್ಸ್ ಮಾಡೆಲ್ ಎರಡೂ ಮಾಡೆಲ್ ಮೇಲೂ ಪ್ರಾಬ್ಲಮ್ಸ್ ಇರ್ತಕ್ಕಂಥದ್ದು. ಸೊ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ವಾಲ್ಟಸ್ ಮಾಡೆಲ್ ಮೇಲೆ ಯಾವ ಥರ ಪ್ರಾಬ್ಲಮ್ಸ್ ಕೊಡ್ಬೋದು, ಹೇಗೆ ನೀವು ಆನ್ಸರ್ಸನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ಬನ್ನಿ ಫಸ್ಟ್ ಕ್ವಶನ್ ಏನಿದೆ ವಾಲ್ಟಸ್ ಮಾಡೆಲ್ ಮೇಲೆ ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ಕ್ವಶನ್ ಏನು ಹೇಳುತ್ತೆ ಅಂದರೆ, ಕ್ಯಾಲ್ಕುಲೇಟ್ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್. ನೋಡಿ ನಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ. ಸೊ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ. ಕ್ಯಾಲ್ಕುಲೇಟ್ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್ ಯೂಸಿಂಗ್ ವಾಲ್ಟಸ್ ಮಾಡೆಲ್. ಅವರೇ ಸ್ಪೆಸಿಫಿಕ್ ಆಗಿ ಹೇಳಿರ್ತಾರೆ ನೀವು ಯಾವ ಮಾಡೆಲ್ ಅನ್ನ ಅಪ್ಲೈ ಮಾಡಬೇಕು ಅಂತ. ಇಲ್ಲಿ ಅವ್ರು ಹೇಳಿದ್ದಾರೆ ವಾಲ್ಟಸ್ ಮಾಡೆಲ್ನ ಅಪ್ಲೈ ಮಾಡಬೇಕಂತೆ. ಸೊ ಕ್ಯಾಲ್ಕುಲೇಟ್ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ ಯೂಸಿಂಗ್ ವಾಲ್ಟಸ್ ಮಾಡೆಲ್ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ಸ್ ಅಂತ ಕೊಟ್ಟಿದ್ದಾರೆ. ಏನೇನು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಅಂದರೆ ನೋಡಿ, ಫಸ್ಟ್ ಒನ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 12% ಅಂತೆ, ದಟ್ ಈಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ದೆನ್ ಕ್ಯಾಪಿಟಲೈಸೇಷನ್ ರೇಟ್ ಬಂದು 10% ಕೊಟ್ಟಿದ್ದಾರೆ. ಅರ್ನಿಂಗ್ಸ್ ಪರ್ ಶೇರ್ EPS ಅಂತ ಏನು ಕರಿತೀವಿ 6 rupees ಪರ್ ಶೇರ್ ಕೊಟ್ಟಿದ್ದಾರೆ. ಡಿವಿಡೆಂಡ್ ಪರ್ ಶೇರ್ ದಟ್ ಈಸ್ DPS ಡಿವಿಡೆಂಡ್ ಪರ್ ಶೇರ್ 3 rupees ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟು ನಮ್ಗೆ ಹೇಳಿದರೆ ನೀವು ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ. ಸೊ ನೀವು ವಾಲ್ಟಸ್ ಮಾಡೆಲ್ ಆಗಲಿ ಗಾರ್ಡನ್ಸ್ ಮಾಡೆಲ್ ಆಗಲಿ ಯಾವಾಗಲೂ ನಾವು ಪ್ರೈಸ್ ಪರ್ ಶೇರ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅನ್ನೇ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಬಟ್ ಎರಡಕ್ಕೂ ಬೇರೆ ಬೇರೆ ಫಾರ್ಮುಲಾ ಇರ್ತಕ್ಕಂಥದ್ದು. ಇಲ್ಲಿ ನಮಗೆ ವಾಲ್ಟಸ್ ಮಾಡೆಲ್ ಮುಖಾಂತರ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ಬಿಟ್ಟು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 12% ಕೊಟ್ಟಿದ್ದಾರೆ, ಕ್ಯಾಪಿಟಲೈಸೇಷನ್ ರೇಟ್ 10% ಕೊಟ್ಟಿದ್ದಾರೆ, ಅರ್ನಿಂಗ್ ಪರ್ ಶೇರ್ 6 ಕೊಟ್ಟಿದ್ದಾರೆ ಅಂಡ್ ಡಿವಿಡೆಂಡ್ ಪರ್ ಶೇರ್ 3 rupees ಕೊಟ್ಟಿದ್ದಾರೆ. ಸೊ ಇದು ಕ್ವಶನ್ ಇರ್ತಕ್ಕಂಥದ್ದು. ಇದಕ್ಕೆ ನೀವು ಹೇಗೆ ಆನ್ಸರ್ಸ್ ಮಾಡಬೇಕು, ಯಾವ ಫಾರ್ಮುಲಾ ಹಾಕೋಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ ವಾಲ್ಟಸ್ ಮಾಡೆಲ್ ಅಂತ ಬಂದಾಗ ನಿಮಗೆ ಈ ಫಾರ್ಮುಲಾ ಗೊತ್ತಿರಬೇಕು. ವಾಲ್ಟಸ್ ಮಾಡೆಲ್ ಏನು ಹೇಳುತ್ತೆ ಅಂದರೆ P ಈಕ್ವಲ್ಸ್ D ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಪ್ಲಸ್ ಆರ್ ಇಂಟು E ಮೈನಸ್ ಡಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಓಲ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕರಿತೀವಿ. ಸೊ ಈ ಫಾರ್ಮುಲಾ ವಾಲ್ಟಸ್ ಮಾಡೆಲ್ಗೆ ಅಪ್ಲಿಕಬಲ್ ಆಗೋದು. ಈ ಫಾರ್ಮುಲಾದಲ್ಲಿ ಏನೇನು ಹೇಳುತ್ತಪ್ಪ ಅಂತ ಹೇಳಿದ್ರೆ ನೋಡಿ, P ಈಕ್ವಲ್ಸ್ ಏನು ಹೇಳುತ್ತೆ ಅಂದರೆ P ಅಂದರೆ ಪ್ರೈಸ್ ಪರ್ ಶೇರ್, ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ಯಾವಾಗಲೂ ಕೂಡ ಈ ಒಂದು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಕೊಟ್ಟಿರೋದಿಲ್ಲ, ಇದನ್ನ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆಂದ್ರೆ ಅವರು ಹೇಳಿದರೆ ಕ್ಯಾಲ್ಕುಲೇಟ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್. P ಅಂದರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅದು. ಸೊ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಹಾಗಾಗಿ ಅದು ಕೊಟ್ಟಿಲ್ಲ, ನಾವೇ ಫೈಂಡ್ ಔಟ್. ಎಲ್ಲ ಕ್ವಶನಲ್ಲೂ P ನ ನಾವೇ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಡಿ ಕೊಟ್ಟಿದ್ದಾರೆ. ಇಲ್ಲಿ ಡಿ ಅಂತ ಇದೆ ನೋಡಿ, ಡಿ ಏನು ಹೇಳುತ್ತೆ ಅಂದರೆ, ಸೊ ಡಿ ಅಂದರೆ ಡಿವಿಡೆಂಡ್ ಪರ್ ಶೇರ್. ಡಿ ಅಂದರೆ ಡಿವಿಡೆಂಡ್ ಪರ್ ಶೇರ್ ಅಂತ ಕರಿತೀವಿ, DPS ಡಿವಿಡೆಂಡ್ ಪರ್ ಶೇರ್ ಅಂತ ಕರಿತೀವಿ. ಎಷ್ಟು ಕೊಟ್ಟಿದ್ದಾರೆ ಅವರು ಹೇಳಿದ್ದಾರೆ ನಮಗೆ ಡಿವಿಡೆಂಡ್ ಪರ್ ಶೇರ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ, 3 rupees ಕೊಟ್ಟಿದ್ದಾರೆ. ಅಂದರೆ ಡಿ ಎಷ್ಟಿದೆಯಪ್ಪ ಅಂದ್ರೆ ₹3 ಇದೆ ಅಂತ ಅರ್ಥ. ಸೊ ಡಿ ₹3 ಕೊಟ್ಟಿದ್ದಾರೆ. ಇದು ಡಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕಾಸ್ಟ್ ಆಫ್ ಈಕ್ವಿಟಿ ನೋಡಿ, KE ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕರಿತೀವಿ. ಸೊ ದಟ್ ಈಸ್ KE ಇನ್ ದ ಸೆನ್ಸ್ ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಕ್ಯಾಪಿಟಲೈಸೇಷನ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಇಲ್ಲಿ KE ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕರಿತೀವಿ, ಅದು ಕಾಸ್ಟ್ ಆಫ್ ಕ್ಯಾಪಿಟಲೈಸೇಷನ್ ಕಾಸ್ಟ್ ಅಂತ ಕರಿತೀವಿ. ನಮಗೆ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಇಲ್ಲಿ ಕ್ಯಾಪಿಟಲೈಸೇಷನ್ ರೇಟ್ ಕೊಟ್ಟಿದ್ದಾರೆ 10% ಕೊಟ್ಟಿದ್ದಾರೆ. ಅಂದ್ರೆ 10%. ನೀವು ಇದನ್ನ 10% ಅನ್ನ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 10% ಮಾಡ್ಕೋಬೇಕು ನೀವು ಯಾವಾಗಲೂ ಕೂಡ. ಸೊ 10% ಮಾಡ್ಕೊಂಡ್ರೆ ನಿಮಗೆ 0.1 ಬರುತ್ತೆ. ಪರ್ಸೆಂಟೇಜ್ ಕೊಟ್ಟಿದ್ದಾರಲ್ಲ 10% ಮಾಡ್ಕೊಳ್ಳಿ, 0.1 KE ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನು ಫಾರ್ಮುಲಾದಲ್ಲಿ ಇನ್ನೇನಿದೆ, ಆರ್ ಕೊಟ್ಟಿದ್ದಾರೆ. ಆರ್ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. ಸೊ ಆರ್ ಸ್ಟ್ಯಾಂಡ್ ಫಾರ್ ರೇಟ್ ಆಫ್ ರಿಟರ್ನ್ ಆರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ರೇಟ್ ಆಫ್ ರಿಟರ್ನ್ ಏನಿದೆ ಅದನ್ನು ನಾವು ಆರ್ ಅಂತ ಕರಿತೀವಿ. 12% ಕೊಟ್ಟಿದ್ದಾರೆ. ಸೊ ನೀವು 12% ಮಾಡ್ಕೋಬೇಕು. ದಟ್ ಈಸ್ 12% ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ, ದಟ್ ಈಸ್ 12% ಮಾಡಿದ್ರೆ 0.12.
0.12 ಸಿಗುತ್ತೆ. ಇದು 12% ಇದೆ, ನೀವು ಅದನ್ನ ಪರ್ಸೆಂಟ್ ಮಾಡ್ಕೊಳ್ಳಿ, 0.12 ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಇನ್ನೇನಿದೆ ಅಂತ ಹೇಳಿದ್ರೆ, ಆರ್ ಆಯ್ತು. ನೆಕ್ಸ್ಟ್ ಫಾರ್ಮುಲಾದಲ್ಲಿ ಇ ಇದೆ. ಇ ಸ್ಟ್ಯಾಂಡ್ ಫಾರ್ ಅರ್ನಿಂಗ್ ಪರ್ ಶೇರ್ ಅಂತ ಕರಿತೀವಿ. ಸೊ ನಿಮಗೆ ಇ ಕೊಟ್ಟಿದ್ದಾರೆ. ಇ ಇನ್ ದ ಸೆನ್ಸ್ ಅರ್ನಿಂಗ್ ಪರ್ ಶೇರ್, ದಟ್ ಈಸ್ ಇ ಪಿ ಎಸ್ ಅಂತ ಕರಿತೀವಿ. ಕೊಟ್ಟಿದ್ದಾರೆ ಇ ಪಿ ಎಸ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ₹6 ಕೊಟ್ಟಿದ್ದಾರೆ. ಸೊ ಇ ಪಿ ಎಸ್ ಇಸ್ ₹6 ಕೊಟ್ಟಿದ್ದಾರೆ. ಇನ್ನೇನಾದ್ರೂ ಕ್ವಶನ್ ಅಲ್ಲಿ ಇದೆಯಾ ಫಾರ್ಮುಲಾಗೆ ಸಂಬಂಧಪಟ್ಟಂತೆ ಅಂದ್ರೆ, ಡಿ ಡಿವಿಡೆಂಡ್ ಪರ್ ಶೇರ್ ಆಲ್ರೆಡಿ ತಗೊಂಡಿದೀವಿ, ₹3 ಇದೆ. ಕಾಸ್ಟ್ ಆಫ್ ಈಕ್ವಿಟಿ 10% ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಈಕ್ವಿಟಿ 10% ಕೊಟ್ಟಿದ್ದಾರೆ. ಸೊ ನೋಡಿ, ಇದು ಫಸ್ಟ್ ಕ್ವಶನ್ಸ್ ಅಲ್ಲಿ ಏನಿದೆ ಅದು ಫಾರ್ಮುಲಾಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ಸ್ ಅನ್ನ ಒಂದ್ ಕಡೆ ರೆಕಾರ್ಡ್ ಮಾಡ್ಕೊಳ್ಳಿ. ಸೊ ಇದು ಫಾರ್ಮುಲಾ ವಾಲ್ಟರ್ಸ್ ಮಾಡೆಲ್ ಅಂದ್ರೆ ಇದು ಗೊತ್ತಿರಬೇಕು. P equals D divided by cost of equity plus R into E minus D divided by cost of equity all divided by cost of equity. P ಅಂದ್ರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್, ಯಾವಾಗಲೂ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು. ಡಿ ಸ್ಟ್ಯಾಂಡ್ ಫಾರ್ ಡಿವಿಡೆಂಡ್ ಪರ್ ಶೇರ್, ಅವರೇ ಕೊಟ್ಟಿದ್ದಾರೆ, ಡಿವಿಡೆಂಡ್ ಪರ್ ಶೇರ್ ಇಸ್ ₹3 ಅಂತ. ಕೆ ಇ ಇನ್ ದ ಸೆನ್ಸ್ ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಕ್ಯಾಪಿಟಲೈಸೇಷನ್ ಕಾಸ್ಟ್ ಅಂತ ಕರಿತೀವಿ, ಅವರೇ ಕೊಟ್ಟಿದ್ದಾರೆ. ಕೆ ಇ 10% ಕೊಟ್ಟಿದ್ದಾರೆ, ನಾವು ಪರ್ಸೆಂಟ್ ಮಾಡ್ಕೊಂಡ್ರೆ 0.1 ಬರುತ್ತೆ. ದೆನ್ ಆರ್ ಸ್ಟ್ಯಾಂಡ್ ಫಾರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಅವರೇ ಕೊಟ್ಟಿದ್ದಾರೆ. ಆರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 12% ಕೊಟ್ಟಿದ್ದಾರೆ, ನಾವು ಪರ್ಸೆಂಟ್ ಮಾಡ್ಕೊಂಡ್ರೆ 0.12 ಬರುತ್ತೆ. ಇ ಸ್ಟ್ಯಾಂಡ್ ಫಾರ್ ಅರ್ನಿಂಗ್ ಪರ್ ಶೇರ್, ಅವರೇ ಕೊಟ್ಟಿದ್ದಾರೆ, ₹6 ಕೊಟ್ಟಿದ್ದಾರೆ. ಅಂಡ್ ಡಿ ಆಲ್ರೆಡಿ ಗೊತ್ತು, ಡಿವಿಡೆಂಡ್ ಪರ್ ಶೇರ್, ಕಾಸ್ಟ್ ಆಫ್ ಈಕ್ವಿಟಿ ಗೊತ್ತು, ಕಾಸ್ಟ್ ಆಫ್ ಈಕ್ವಿಟಿ ಗೊತ್ತು. ಸೊ ಈಗ ನೀವು ಈ ಫಾರ್ಮುಲಾಗೆ ಜಸ್ಟ್ ಅಪ್ಲೈ ಮಾಡ್ತಾ ಹೋಗಿ ಏನೇನು ಕೊಟ್ಟಿದ್ದಾರೆ, ಏನೇನು ಇದೆ, ಈಗ ಆನ್ಸರ್ಸ್ ಮಾಡಬೇಕು ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ನೋಡಿ, ಪಿ ನ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು. ಪಿ ಹಾಗೆ ಇಲ್ಲಿ. ಸೊ ಪಿ ಈಕ್ವಲ್ಸ್ ಡಿ ಡಿವೈಡೆಡ್ ಬೈ ಕೆ ಇ. ಡಿ ಇನ್ ದ ಸೆನ್ಸ್ ಡಿವಿಡೆಂಡ್ ಪರ್ ಶೇರ್ ಎಷ್ಟಿದೆಪ್ಪ, ₹3 ಇದೆ. ಡಿವಿಡೆಂಡ್ ₹3 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ 10% ಇದೆ. 10% ಅಂದ್ರೆ 0.1 ಅಂತ ಅರ್ಥ. 3 ಡಿವೈಡೆಡ್ ಬೈ 0.1 ಪ್ಲಸ್ ಆರ್ ಇಂಟು ಇ ಮೈನಸ್ ಡಿ. ಆರ್ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, 12% ಇದೆ, ಅಂದ್ರೆ 0.12. ದಟ್ ಈಸ್ ಆರ್ ಅಂದ್ರೆ 0.12 ಇಂಟು ಇ ಮೈನಸ್ ಡಿ ಅಂದ್ರೆ ಅರ್ನಿಂಗ್ ಪರ್ ಶೇರ್ ₹6 ಮೈನಸ್ ಡಿ ಸ್ಟ್ಯಾಂಡ್ ಫಾರ್ ಡಿವಿಡೆಂಡ್ ಪರ್ ಶೇರ್ ₹3. 6 ಮೈನಸ್ 3 ಮಾಡ್ಕೊಳ್ಳಿ, ಬ್ರಾಕೆಟ್ ಕ್ಲೋಸ್, ಡಿವೈಡೆಡ್ ಬೈ ಓಲ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ. ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ, 0.1 ಇದೆ. 10% ಇದೆ, ಅಂದ್ರೆ 0.1 ಅಂತ ಟ್ರೀಟ್ ಮಾಡ್ತೀವಿ. ಓಲ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ, 0.1 ಇದೆ. ಸೊ ಈ ತರ ನೀವು ಫಾರ್ಮುಲಾಗೆ ಕರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಪಿ ಕೊಟ್ಟಿಲ್ಲ, ನಾವೇ ಫೈಂಡ್ ಔಟ್ ಮಾಡಬೇಕು. ಡಿ ಅಂದ್ರೆ ₹3 ಇದೆ, ಕಾಸ್ಟ್ ಆಫ್ ಈಕ್ವಿಟಿ 0.1 ಇದೆ, ಪ್ಲಸ್ ಆರ್ ಅಂದ್ರೆ 12%, ದಟ್ ಇಸ್ 0.12 ಇಂಟು ಇ ಅಂದ್ರೆ ಅರ್ನಿಂಗ್ ಪರ್ ಶೇರ್ 6, ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್ 3 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಅಂದ್ರೆ 10% 0.1 ಡಿವೈಡೆಡ್ ಬೈ ಓಲ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ 0.1 ಇರ್ತಕ್ಕಂಥದ್ದು. ಈಗ ನೀವು ಎಲ್ಲ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ನಿಮ್ಗೆ ಏನ್ ಸಿಗುತ್ತಪ್ಪ ಅಂತ ಹೇಳಿದ್ರೆ, ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಫಸ್ಟ್ ನೀವು 1 by 1 ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ. ಪಿ ಈಕ್ವಲ್ಸ್ 3 ಡಿವೈಡೆಡ್ ಬೈ 0.1 ಮಾಡಿ. 3 ಡಿವೈಡೆಡ್ ಬೈ 0.1 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದ್ರೆ, 3 ಡಿವೈಡೆಡ್ ಬೈ 0.1 30 ಬರುತ್ತೆ. ಪ್ಲಸ್ 0.12 ಆಗೇ ಇರಲಿ. ಫಸ್ಟ್ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಳ್ತೀನಿ. 0.12 ಇಂಟು 6 ಮೈನಸ್ 3 ಮಾಡಿದ್ರೆ 3 ಬರುತ್ತೆ. 6 ಮೈನಸ್ 3 ಇನ್ ಡಿವೈಡೆಡ್ ಬೈ 6 ಮೈನಸ್ 3. ಈ ಅರ್ನಿಂಗ್ ಪರ್ ಶೇರ್ 6 ಇದೆ, ಡಿವಿಡೆಂಡ್ ಪರ್ ಶೇರ್ 3 ಇದೆ. 6 ಮೈನಸ್ 3 ಮಾಡಿದ್ರೆ 3 ಬರುತ್ತೆ. ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ 0.1 ಆಗೇ ಇರಲಿ. ದೆನ್ ಹೋಲ್ ಡಿವೈಡೆಡ್ ಬೈ 0.1. ಇದು ಒಂದು ಸ್ಟೆಪ್. ಯಾವಾಗಲೂ ಫಸ್ಟ್ ನೀವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ. ಈಗ ನೀವು ಎಲ್ಲ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಾ ಹೋಗಿ. ಪ್ರೈಸ್ ಪರ್ ಶೇರ್ ಈಕ್ವಲ್ಸ್ ಪಿ ಈಕ್ವಲ್ಸ್ 30 ಆಗೇ ಇರಲಿ. ಪ್ಲಸ್ ಈಗ ನಾರ್ಮಲ್ ಆಗಿ ಸಿಂಪ್ಲಿಫೈ ಮಾಡಿ 0.1 ಪ್ರಕಾರ. ಸೊ ನೀವು 30 ತಗೊಂಡಾದ್ಮೇಲೆ ಈಗ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಈಗ ನೋಡಿ, 0.12 ಇಂಟು 3 ಡಿವೈಡೆಡ್ ಬೈ 0.1 ಹೋಲ್ ಡಿವೈಡೆಡ್ ಬೈ 0.1. ಸಿಂಪ್ಲಿಫೈ ಮಾಡಿದ್ರೆ ನಮಗೆ 36 ಬರುತ್ತೆ. ಅಂದ್ರೆ ಇದನ್ನ ಫುಲ್ ನೀವು ಸಿಂಪ್ಲಿಫೈ ಮಾಡಬೇಕು.
ಅಂದರೆ ಇದನ್ನ ಫುಲ್ ಸಿಂಪ್ಲಿಫೈ ಮಾಡಿ 0.12 ಇಂಟು 3 ಡಿವೈಡೆಡ್ ಬೈ 0.1 ಹೋಲ್ ಡಿವೈಡೆಡ್ ಬೈ 0.1 ಮಾಡಿ ನಿಮಗೆ 36 ಬರುತ್ತೆ. ಈಗ ನೀವು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಪಿ ಈಕ್ವಲ್ಸ್ 30 ಪ್ಲಸ್ 36 ಎರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 66 ರುಪೀಸ್ ಸಿಗುತ್ತೆ. ಮಾರ್ಕೆಟ್ ಪ್ರೈಸ್ ಪರ್ ಶೇರ್ 66 ಸಿಗುತ್ತೆ. ದಿಸ್ ಇಸ್ ವಾಟ್ ಪಿ ಅಂತ ಟ್ರೀಟ್ ಮಾಡ್ತೀವಿ. ಸೊ ನಮಗೆ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳೋದು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳೋದು ವಾಲ್ಟಸ್ ಮಾಡೆಲ್ಸನ್ನು ಯೂಸ್ ಮಾಡಿಕೊಂಡು ಮಾಡಿ ಅಂತ. ಸೊ ಈ ಫಾರ್ಮುಲಾ ವಾಲ್ಟಸ್ ಮಾಡೆಲ್ಗೆ ಇರ್ತಕ್ಕಂಥದ್ದು. ಸೊ ಈ ಫಾರ್ಮುಲಾಗೆ ಕರೆಕ್ಟಾಗಿ ಅಪ್ಲೈ ಮಾಡಿ. P equals D divided by cost of equity plus R into E minus D divided by cost of equity all divided by cost of equity. ಸೊ ಪಿ ಅಂದರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್, ಡಿ ಅಂದರೆ ಡಿವಿಡೆಂಡ್ ಪರ್ ಶೇರ್ ಅವರೇ ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಈಕ್ವಿಟಿ ಅಂದರೆ ಕ್ಯಾಪಿಟಲೈಸೇಷನ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಅವರೇ ಪರ್ಸೆಂಟ್ ಕೊಟ್ಟಿರ್ತಾರೆ, ಸಿಂಪ್ಲಿಫೈ ಮಾಡ್ಕೊಳ್ಳಿ. ಆರ್ ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಇ ಅಂದರೆ ಅರ್ನಿಂಗ್ ಪರ್ ಶೇರ್ ಅಂಡ್ ಡಿ ಡಿವಿಡೆಂಡ್ ಪರ್ ಶೇರ್, ಕಾಸ್ಟ್ ಆಫ್ ಈಕ್ವಿಟಿ. ಕರೆಕ್ಟಾಗಿ ಫಾರ್ಮುಲಾಗೆ ಅಪ್ಲೈ ಮಾಡಿ ಒಂದ್ಸಲ ಆ ಇನ್ಫಾರ್ಮೇಷನ್ ಸಿಕ್ಕಾದ್ಮೇಲೆ ಸೊ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ನಮಗೆ 66 ರುಪೀಸ್ ಸಿಗುತ್ತೆ. ಇದು ಒಂದು ಸಿಂಪಲ್ ಪ್ರಾಬ್ಲಮು, ಸೆಕ್ಷನ್ ಬಿಗೆ ಬರ್ತಕ್ಕಂಥ ಪ್ರಾಬ್ಲಮು. ಸೊ ಇದು ಸೆಕ್ಷನ್ ಬಿಗೆ ನೀವು ಕರೆಕ್ಟಾಗಿ ಕಲಿತ್ರೆ ಸೆಕ್ಷನ್ ಸಿ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ಕ್ವಶನ್ಗೆ ಆನ್ಸರ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.